ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದನ್ನ ಸಂಗನ ಬಸವ, ಸಂಗನ ಬಸವ. ಶ್ರೀ ಗುರುವೇ ದೀಕ್ಷಾ, ಗುರುವೇ ಶಿಕ್ಷಾ, ಗುರುವೇ ಸರ್ವಾಗಮುಕ್ತ ಕಳ, ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ, ಗುರುವೇ ತ್ಯಾಗ, ಗುರುವೇ ಸುದೇ, ಗುರುವೇ ವಾಚಾ, ಗುರುವೇ ಭವರೋಗ ಹರ ಶರಣಾಗು ಬಸವಯಂ ಬಸವ, ಗುರುವೇ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನ ಮನಮಂದಿರದಲ್ಲಿ ಭಕ್ತಿಯಿಂದ ನೆನೆದು ಜಗತ್ತಿನ ಮನುಕುಲ ಕೋಟಿಗೆ ಕಲ್ಯಾಣದ ಪಥವನ್ನು ಬೋಧಿಸಿರ್ತಕ್ಕಂಥ ಲೋಕಪೂಜ್ಯ ವಿಶ್ವಗುರು ಬಸವ ತಂದೆಯನ್ನ ಭಕ್ತಿಯಿಂದ ನೆನೆದು ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ, ಜಗತ್ತಿನ ಸಂತ ಮಹಂತ ದಾರ್ಶನಿಕರನ್ನ ಹೃನ್ಮಂದಿರದಲ್ಲಿ ಭಕ್ತಿಯಿಂದ ನೆನೆದು ನನ್ನ ನರಜನ್ಮವನ್ನು ಅರಜನ್ಮವನ್ನಾಗಿರಿಸಿರುವಂಥ ಚಿತ್ತರಿಗೆ ಚಿಜ್ಯೋತಿ ವಿಜಯಮಾಂತರಿ ಮೂಲ ಚರಣಕ್ಕೆ ನತಮಸ್ತಕನಾಗಿ 21ನೆಯ ಕಾರಣಿಕ ಯುಗಪುರುಷರಾಗಿ ಹೋಗಿರ್ತಕ್ಕಂಥ ಬಾಲ್ಕೆಯ ದೊಡ್ಡಪ್ಪಗಳಾಗಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಚನ್ನಬಸವ ಶಿವೇಗಳವರನ್ನ ಸ್ಮರಿಸಿ, ಶಿವಸ್ವರೂಪಿಗಳೇ ನಿಮ್ಮೆಲ್ಲರ ಲಿಂಗ ಹೃದಯಕ್ಕೆ ಅನಂತ ಕೋಟಿ ಭಕ್ತಿಯ ಶರಣು ಶರಣಾರ್ಥಿಗಳು. ಮನುಷ್ಯ ಚಿಂತೆ ಮಾಡಕತ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಚಿಂತೆ ಐತಿ. ಸಣ್ಣ ಮಗುವಿನಿಂದ ಹಿಡ್ಕೊಂಡು 100 ವರ್ಷದ ಮುದುಕರವರೆಗೂ ಕೂಡ ಏನಪ್ಪ ಅಂದ್ರೆ ಚಿಂತೆಯಲ್ಲಿ ತಮ್ಮ ಕಾಲವನ್ನ ಕಳೀತಾ ಇದ್ದಾರೆ. ನಾಳೆ ಹೆಂಗ, ನಾಡದ ಹೆಂಗ, ಪ್ರತಿಯೊಬ್ಬರದು ಕೂಡ ಹಾಗೆ ಆಗಿದೆ. ಯಾರು ಚಿಂತೆ ಮಾಡಕತ್ಯಾರ ಅವರ ಚಿಂತೆಯನ್ನು ಬಿಡಿಸುವಂತ ತಾಕತ್ತು ಶರಣರ ಅನುಭವ ದರ್ಶನಕ್ಕಿದೆ. ಯಾವುದೇ ವ್ಯಕ್ತಿ ಇರಬಹುದು, ದುಃಖ ತಪ್ತನಾಗಿರ್ತಕ್ಕಂಥ ವ್ಯಕ್ತಿಗೆ, ಚಿಂತೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಶರಣರ ಸುಳ್ಳು ನುಡಿಗಳು ಅವರ ಅಂತರಂಗದ ಪರದೆಯನ್ನು ಅರಿತದೆ. ನಡೆದ ಘಟನೆಯನ್ನು ನೆನಪಿಸಿಕೊಡ್ತೀನಿ ನಿಮಗೆ. ಮಹಾದೇವ ಭೂಪಾಲ ಮಹಾರಾಜ, ಮಾಂಡವ್ಯಪುರದ ಮಹಾರಾಜ, ಕಾಶ್ಮೀರದ ಮಾಂಡವ್ಯಪುರದ ಮಹಾರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಚಕ್ರವರ್ತಿ ಆಗಬೇಕನ್ನುವಂಥ ಚಿಂತೆ ಮಾಡ್ತೀನಿ. ಚಕ್ರವರ್ತಿ ಆಗೋದೆ ಅಂದ್ರೆ ಸುಮ್ಮನದೇನು? ಹಲವಾರು ರಾಜ್ಯರನ್ನ ಸೋಲಿಸಿ ಅವರ ಎಣಗಳ ರಾಶಿಯ ಮೇಲೆ ಚಕ್ರಾಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಕನಸನ್ನ ಕಂಡಿದ್ದ. ಏನು ಚಿಂತೆ ಮಾಡ್ತಾ ಇದ್ದ, ನಾನು ಚಕ್ರಾಧಿಪತಿ ಯಾವಾಗ ಆದೇನು ಅನ್ನುವಂಥ ಚಿಂತೆಯೊಳಗೆ ಮುಳುಗಿದ್ದ. ಇಲ್ಲಿ ಕಲ್ಯಾಣ ಬಸವಣ್ಣನವರು ಪವಾಡವನ್ನು ಮಾಡಿದ್ರು. ಪವಾಡ ಅಂದ್ರೆ ಏನಲ್ಲ,
ಭಾಳ ಜನರು ಹಿಂಗೆ ಮಾಡಿ ಹಿಂಗೆ ಈಗ ತಗೋರಿ ಅಂತ ತಿಳ್ಕೊಂಡು ತಾಯ್ತ ಕೊಡ್ತಾರ. ಹಿಂಗೆ ಮಾಡಿ ಹಿಂಗೇನಪ್ಪ ಅಂದ್ರೆ ಒಂದು ನಾಣ್ಯ ಕೊಡ್ತಾರ, ಒಂದು ಬಂಗಾರ ಚೈನ್ ಕೊಡ್ತಾರ. ಇದೇ ಪವಾಡ ಅಂತ ತಿಳ್ಕೊಂಡಾರ. ಇದು ಪವಾಡ ಅಲ್ಲ. ಪವಾಡ ಅಂದ್ರೆ ಅಘಟಿತವಾಗಿರ್ತಕ್ಕಂಥದ್ದು ಸಾಧನೆ ಆಗಬೇಕದು. ಅಸಂಖ್ಯಾತ ಶರಣರು ಯಾವುದೇ ಮಾಧ್ಯಮಗಳಿಲ್ಲದ ಪ್ರಸಂಗದಲ್ಲಿ ದಶದಿಕ್ಕಗಳಿಂದ ಹರಿದು ಬರ್ತಾರಂದ್ರೆ ಇದು ಪವಾಡ ಅಲ್ಲೇ. ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ಧಗಂಗೆಯ ಶ್ರೀಗಳು ಏಕಕಾಲಕ್ಕನೇ ಸುಮಾರು 10-12 ಸಾವಿರ ವಿದ್ಯಾರ್ಥಿಗಳಿಗೆ ದಾಸೋಹ ಮಾಡ್ತಾ ಇದ್ದಾರೆ. ಇದು ಪವಾಡಲ್ಲೇ. ಬಾಲಿಕೆಯ ಚನ್ನಬಸವ ಪಟ್ಟದೇವರ ಆಗಿನ ಕಾಲದಲ್ಲಿ ಹೊರಗಡೆ ಉರ್ದು ಬೋರ್ಡನ್ನು ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿ ಅನೇಕ ಮಕ್ಕಳ ಬಾಳಿಗೆ ದೀಪ ಆದರಲ್ಲ, ಇದು ಪವಾಡಲ್ಲೇ. ಪರಮ ತಪಸ್ವಿಗಳಾಗಿರ್ತಕ್ಕಂಥ ಮೃತ್ಯುಂಜಯ ಪುಗಳವರು ಧಾರವಾಡದಲ್ಲಿ ಪ್ರಸಾದ ನಿಲಯವನ್ನು ಕಟ್ಟಿ ಅಸಂಖ್ಯಾತ ಮಕ್ಕಳಿಗೆ ದಾರಿದೀಪವಾದರು. ಇದು ಪವಾಡಲ್ಲೇ. ಗಡಿನಾಡಿನ ಮಹಾಶ್ರೀಗಳಾಗಿರ್ತಕ್ಕಂಥ ಬೆಳಗಾವಿಯಲ್ಲಿ ನಾಗನೂರಿನ ಶತಾಯುಷಿ ಶಿವಬಸವ ಅಪ್ಪಂಗಳವರು ಅಸಂಖ್ಯಾತ ಮಕ್ಕಳ ಬಾಳಿಗೆ ಬೆಳಕಾದರಲ್ಲ, ಇದು ಪವಾಡಲ್ಲೇ. ಈಗ ಅನೇಕ ಮಹಾತ್ಮರು ಈ ರೀತಿಯಾಗಿ ಪವಾಡವನ್ನು ಮಾಡಿದ್ದಾರೆ. ಇದಕ್ಕೆ ಪವಾಡ ಅಂತಾರೇನ? ಹಿಂಗೆ ಜಾದೂ ಮಾಡೋದು ಪವಾಡ ಅಲ್ಲ. ಬಹಳ ಮಂದಿ ಜಾದೂ ಮಾಡಕತ್ತಾರ. ಹಾಗೆ ಕಲ್ಯಾಣದಲ್ಲಿ ನಮ್ಮಪ್ಪ ಬಸವಣ್ಣ ಪವಾಡ ಮಾಡಿದ್ದ. ಬಸವಣ್ಣ ಅನ್ನುವಂತ ರಾಣಿ ಜೇನು, ಅಸಂಖ್ಯಾತ ಶರಣರು ಅನ್ನುವಂತ ಜೇನ್ನೊಣಗಳು ಕೂಡಿ ಅನುಭವ ಮಂಟಪ ಅನ್ನುವಂತ ಜೇನ್ಗೂಡಿನಲ್ಲಿ ವಚನ ಸಾಹಿತ್ಯ ಅನ್ನುವಂತ ಜೇನುತುಪ್ಪವನ್ನು ತಯಾರು ಮಾಡಿದ್ರಲ್ಲ, ಇದು ಪವಾಡಲೇ. ಇಂಥ ವಚನ ಸಾಹಿತ್ಯದ ಗಂಟನ್ನ ತಲೆಯ ಮೇಲೆ ಹೊತ್ತುಕೊಂಡು ಹಳ್ಳಿಗೆ ಏಕರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಬಸವ ಧರ್ಮದ ಸಂದೇಶವನ್ನ, ಶರಣ ಧರ್ಮದ ಸಂದೇಶವನ್ನ ಸಾರ್ತಾ ಕಾಶ್ಮೀರಕ್ಕೆ ಬಂದರು. ಏನ್ ಕಾಶ್ಮೀರ ಅಂದ್ರೆ ಕಾಶ್ಮೀರ್ ಬೆಳ್ಳಿ ಬೆಟ್ಟಗಳ ಸಾಲಿನ ಮಧ್ಯದಲ್ಲಿ ಮಾಂಡವ್ಯಪುರದ ಮಹಾದೇವ ಭೂಪಾಲ ಚಕ್ರಾಧಿಪತ್ಯವನ್ನ ಸ್ಥಾಪಿಸಬೇಕನ್ನುವಂತ ಚಿಂತೆಯಲ್ಲಿ ಮುಳುಗಿದ್ದ ಶರಣರು ಅದೇ ಅಂಗಳದೊಳಗ ಬಯಲಿನಲ್ಲಿ ಒಂದು ಕಡೆ ಶರಣೆಯರು, ಒಂದು ಕಡೆ ಶರಣರು ಅನುಭಾವದ ಮಂಥನ ನಡೀತು. ಅನುಭಾವ ಅಂದ್ರೆ ಏನಲ್ಲ, ಅವರು ಒಂದೆರಡು ತಮ್ಮ ಸುಳ್ಳು ನುಡಿಗಳನ್ನ, ಶರಣರ ನುಡಿಗಳನ್ನು ಹೀಗೆ ಬಿತ್ತಿರಿಸಿದರು. ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಶಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ ಮರೆಯದೆ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಗಾಳಿಗಿಟ್ಟು ದೀಪ ಇದ್ದಂಗ. ದೀಪ ಹಿಂಗ ಗಾಳಿ ಬಿಡ್ತಂದ್ರೆ ದೀಪ ಈಗ ಒಯ್ದಾಡಿ ದೀಪ ಹಾರಿ ಬಿಡ್ತದ. ಹಾಗೇ ಸಂಸಾರ, ಶ್ರೀಮಂತಿಕೆಯೂ ಕೂಡ ಹಾಗೆ, ಅದನ್ನು ಕೂಡ ಶಾಶ್ವತ ಅಲ್ಲ, ಅದು ಗಾಡಿ ನೆರಳಿದ್ದಂಗ. ಅದಕ್ಕೆ ಸಂಸಾರವೆಂಬುದು ಗಾಳಿಯ ಸೊಡರು, ಶಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಮುಂಜಾನೆ ಜಮಾ ಆಗ್ತಾರ, ಸಾಯಂಕಾಲದಟ್ಲೆ ಸಂತೆ ಮುಗಿದ ಹೋಗ್ಬಿಡ್ತದ. ಹಂಗ ಶ್ರೀಮಂತಿಕೆ. ಇವುಗಳನ್ನು ನೆಚ್ಚಿ ಕೆಡಬೇಡ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ದೇವರ ಪೂಜೆಯನ್ನ ಮಾಡಬೇಕು. ದೇವರ ಪೂಜೆ ಅಂದ್ರೆ ಏನು ಗೊತ್ತೇ ಇಲ್ಲ ನಮ್ಗೆ ಇವತ್ತಿಗೂ. ಮೌಢ್ಯ ತುಂಬಿದ ನಮ್ಮಲ್ಲಿ. ಅವ್ರು ಮಾಡ್ತಾರಂತ ತಿಳ್ಕೊಂಡು ಇವ್ರು ಮಾಡೋದು, ಇವ್ರು ಮಾಡ್ತಾರ ತಿಳ್ಕೊಂಡು ಅವ್ರು ಮಾಡೋದು, ಹಿಂಗೆಲ್ಲ ನಮ್ಮ ಮೌಢ್ಯದ ಪೂಜೆಗಳು ನಡೆದಾವ. ದೇವರ ಪರಿಕಲ್ಪನೆಯನ್ನ ಸ್ಪಷ್ಟವಾಗಿ ತಿಳಿದುಕೊಂಡು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗವನ್ನು ಅಂಗೈಯೊಳಗೆ ಇಳ್ಕೊಂಡು ಯಾರು ಲಿಂಗ ನಿರೀಕ್ಷಣೆಯನ್ನು ಮಾಡಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾರ, ಅವರಿಗೆ ದೇವನ ಸಾಕ್ಷಾತ್ಕಾರ ಆಗ್ತದ. ಎನ್ನ ಮನದಲ್ಲಿ ಮತ್ತೊಂದು ಅರಿಯನಯ್ಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎನ್ನುತ್ತಿದ್ದೇನಯ್ಯ. ನನಗೇನು ಗೊತ್ತಿಲ್ಲ ಅಂದ್ರೆ ಬಸವಣ್ಣವ್ರು ನಾನು ಮತ್ತೊಂದು ತಿಳ್ಕೊಳಕ್ ಹೋಗಂಗಿಲ್ಲ. ನನ್ನ ಮನಸ್ಸು ಏನಂತದ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನ ಮಂತ್ರ? ಕೋಟಿ ಮಂತ್ರ ಬೇಳಿ ಕೊಟಲೆ ಉಡಲೇಕೆ ಮನವೇ, ಕಿಂಚಿತ್ತು ಸಾಲದೆ ಪರಮಾತ್ಮನ ಮಂತ್ರ. ಕೋಟಿ ಕೋಟಿ ಮಂತ್ರಗಳು ಸೃಷ್ಟಿ ಮಾಡ್ಯಾರ. ಏನು ಬೇಕಾಗಿಲ್ಲ. ಸುಮ್ಮನೆ ಏನಪ್ಪ ಅಂದ್ರೆ ಕೈಯಾಗ ಇಷ್ಟಲಿಂಗ ಹಿಡ್ಕೊಂಡು ಭಕ್ತಿಯಿಂದ ಓಂ ನಮಃ ಶಿವಾಯ ಅಂದ್ರೆ ಅನಂತ ಜನ್ಮದ ಕರ್ಮಗಳು ಏನಪ್ಪ ಅಂದ್ರೆ ಕಳೆದು ಅವರಿಗೆ ಸಮಾಧಾನವನ್ನ, ಶಾಂತಿಯನ್ನ ನೀಡುವಂತ ತಾಕಕ್ಕ ಈ ಪೂಜಾಕ. ಹಂಗ ಶರಣರು ನಿತ್ಯವೂ ಇಷ್ಟಲಿಂಗಾರ್ಚನೆಯನ್ನ ಮಾಡಿ
ದಾಸೋಹವನ್ನು ಮಾಡಿ ಒಂದಿಷ್ಟು ಅನುಭವದ ಗೋಷ್ಠಿಯನ್ನು ನಡೆಸ್ತಿದ್ರು. ಹಂಗ ಅನುಭವದ ಗೋಷ್ಠಿ ನಡೆದಿತ್ತು. ಈ ಯಾವ ಮಾತುಗಳನ್ನ ಕೇಳಿರ್ತಕ್ಕಂಥ ಮಹಾದೇವ ಭೂಪಾಲ ಚಿಂತೆ ಮಾಡಾಕತ್ತಿದ್ದ. ನಿಮಗೂ ಚಿಂತೆ ಐತಿಯಲ್ಲ, ಮಕ್ಕಳದೇನು, ಅವ್ರ ಮದುವೆ, ಅವ್ರದ್ದೇನೇ ವಿದ್ಯಾ ನೌಕರಿ, ಅವ್ರಿಗೇನಪ್ಪ ಅಂದ್ರೆ ಏನಾದ್ರೂ ಏನಪ್ಪ ಅಂದ್ರೆ ಕನ್ಯೆ ಸಿಗ್ಲಿಲ್ಲ ಅಂದ್ರೆ, ವರ ಸಿಗ್ಲಿಲ್ಲ ಅಂದ್ರೆ ಎಷ್ಟು ಚಿಂತೆ ಬರ್ತದ. ಮಗ ಕಲ್ತ ಕುಂತ ಡಿಗ್ರಿ, ಅವ್ರಿಗೆ ನೌಕರಿ ಹತ್ತಲಿಲ್ಲ ಅಂದ್ರೆ ಎಷ್ಟು ಚಿಂತೆ ನಿಮಗ. ಯಾರಿಗೆ ಚಿಂತೆ ಇಲ್ಲ ಹೇಳಿ? ಎಲ್ಲರಿಗೆ ಚಿಂತೆಯೊಳಗೆ ಮುಳುಗಿವು ನಾವು. ಹಂಗ ಮಹಾದೇವ ಭೂಪಾಲ ಚಕ್ರಾಧಿಪತ್ಯವನ್ನು ಸ್ಥಾಪಿಸ್ಬೇಕಂತ ಚಿಂತೆ ಮಾಡಕತ್ತಿದ್ದಲ್ಲ, ಶರಣರದ ಹಿಂಗೊಂದು ಮಾತು ಕಿವಿಯೊಳಗೆ ಬೀಳ್ತದ. ಚಿಂತೆ ಮರೆಯಾಗಿ ಚಿಂತನ ಪ್ರಾರಂಭ ಆಯ್ತು. ಹಾಗೆಯೇ ಇಲ್ಲಿಗೆ ಬಂದಂತ ತಮ್ಮೆಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಚಿಂತೆ ದೂರ ಆಗಬೇಕು, ಚಿಂತನ ಆರಂಭಿಸಬೇಕು. ಮಹಾದೇವ ಭೂಪಾಲ ಚಿಂತನ ಪ್ರಾರಂಭಿಸಿದ. ಆನೆ, ಒಂಟೆ, ಕುದುರೆ, ಬಂಡಿ ಬಂಡಾರವಿದ್ದಡೇನು, ನಾನುಂಬುವುದು ಪಡಿ ಎತ್ತಿ, ಕುಡಿಯುವುದೊಂದು ಹಾವಿನ ಹಾಲ, ಮಲಗುವುದು ಅರ್ಧ ಮಂಚ, ಉರುಳಿಲ್ಲದ ಸಂಸಾರವನ್ನೆಚ್ಚಿ ಕಡಬೇಡ. ನೋಡಿ, ಉರುಳಿಲ್ಲ ಅಂತ ಹೇಳಿದ್ರು, ಇದ್ರಾಗ ಮುಳುಗ್ಯಾರ. ಯಾರ್ಯಾರು ಮುಳುಗ್ಯಾರ ಅವ್ರಿಗೆ ದುಃಖ ಐತಿ, ಯಾರು ತೇಲ್ಯಾರ ಅವ್ರಿಗೆ ಸಮಾಧಾನ ಐತಿ, ಶಾಂತಿ ಐತಿ. ತೇಲಬೇಕು. ಸಂಸಾರ ಅಂದ್ರೆ ಮುಳುಗಿಸೋದು. ಅರಗಿನ ಪುತ್ತಳಿಯ ನುರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ ನೋಡ. ಅಗೆಯುಂಬೋ ಬಾವಿಯ ನಗೆಯುಂಬೋ, ಬಾವಿಯ ನಗೆದಾತ ಸತ್ತ. ಇದ ಕಾರಣ ನೆರೆ ಮೂರು ಲೋಕವೆಲ್ಲವೂ ಬರೇ ಸೂರ್ಯ ಹೋಯಿತು ಕಾಣಾಗು ಈಶ್ವರ. ಮುಳುಗಿಸ್ತದಂತ ಹೇಳಿದ್ರೆ ಅವರು ಅರಗಿನ ಪುತ್ತಳಿ ಇದು, ಮುರುಟುವ ಗೊಂಬೆ ಇದು. ಈ ಮುರುಟುವ ಗೊಂಬೆ ಅದಲ್ಲ, ಅರಗಿನ ಪುತ್ತಳಿಗೆ ಉರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ ನೋಡ. ನೀರಿನಡಕೆಯದಂತ್ರಿ ಎಷ್ಟು ವಿಪರಾಶಿ ಅಲ್ಲವೇ? ಇಡೀ ಜಗತ್ತಿನ ಮನುಕುಲದ ಆ ಜೀವರಾಶಿಗಳ ಮನವನ್ನ ತಣಿಸುವಂತ ನೀರಡಿಕೆ ಆದ್ರೆ ಹೆಂಗ್ರಿ ಗತಿ? ನೀರಂದ್ರೆ ಏನು? ವಿಷಯಾಸಕ್ತಿಗಳು. ನಮ್ಮೊಳಗ ತರಂಗಗಳಿದ್ದಾವ. ನಮ್ಮೊಳಗೇನಪ್ಪ ಅಂದ್ರೆ ಬಾಯಾರಿಕೆ ಆಗ್ಯದ. ಬೇಕು ಬೇಕು ಅನ್ನುವಂತ ಬಾಯಾರಿಕೆಯನ್ನ ಈಡೇರಿಸ್ಕೊಳ್ಳಿಕ್ಕೆ ಎಷ್ಟು ಕಾಲ ಜನ್ಮ ಎತ್ತು ಬಂದ್ರು ಕೂಡ ನೆಗಂಗಿಲ್ಲ. ಇನ್ನೂ ಬೇಕು, ಇನ್ನೂ ಬೇಕು. ಹಿಂಗ ಬೇಕಂದವರೆಲ್ಲರೂ ಮುಳುಗಿ ಹೋಗ್ಯಾರ. ಹಂಗ ಅರಗಿನ ಪುತ್ತಳಿಯನ್ನು ಉರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ ನೋಡ. ಅಗೆಯುಂಬೋ ಬಾವಿಯ ನಗೆಯುಂಬೋ. ಯಾರ್ಯಾರು ಬಾವಿ ತೋಡ್ಯಾರ ಅವರೆಲ್ಲರೂ ಮುಗಿಸೇ ಹೋಗ್ಯಾರ. ನಮ್ದು ಹಂಗ ನಾವು ಬಾವಿ ತೋಡಾಕತ್ತೀವಿ. ನಾವು ವಿಷಯಾಸಕ್ತಿಗಳ ಬಾವಿ ತೋಡದವರ ಇನ್ನೂ ತೋಡ್ತಾನೆ ಇದ್ದೀವಿ. ಯಾರಿಗೆ ಸಿಕ್ಕದ ಹೇಳಿ ನೋಡೋಣ. ಏನೋ ಒಂದಿಷ್ಟು ಸಿಕ್ಕಂಗಾಗಿರ್ತದ, ಮತ್ತೆ ಬತ್ತಿ ಬಿಡ್ತದ, ಮತ್ತೆ ತೋಡ್ತಾನ, ಮತ್ತೆ ಸಿಕ್ಕಂಗ ಆಗ್ತದ. ಹಿಂಗ ತೋಡದದ, ಮತ್ತೆ ಏನಪ್ಪ ಅಂದ್ರೆ ಒಂದಿಷ್ಟು ಸಿಕ್ಕಗಳ ತೃಪ್ತಿ ಪಡೆದದ. ಹಿಂಗೇನಪ್ಪ ಅಂದ್ರೆ ಆಯುಷ್ಯ ಪೂರ್ತಿ ಕೂಡ ಏನಪ್ಪ ಅಂದ್ರೆ ವಿಷಯಾಸಕ್ತಿಗಳನ್ನು ಹಿಂಗಿಸ್ಕೊಳ್ಬೇಕಂತ ಬಾವಿ ತೋಡ್ತೀನಿ. ಆದ್ರ ತೃಪ್ತಿ ಅಂತೂ ಇಲ್ಲವೇ ಇಲ್ಲ. ಹಿಂಗ ಮೂರು ಲೋಕದ ಜನತೆಯು ಕೂಡ ಏನಪ್ಪ ಅಂದ್ರೆ ವಿಷಯಾಸಕ್ತಿಗಳ ಬಾವಿ ತೋಡಿ 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 ದಣದಾರ. ಯಾರಿಗೆ ತೃಪ್ತಿ ಆಗಿಲ್ಲ, ಯಾರಿಗೂ ಸಂತೃಪ್ತಿ ಆಗಿಲ್ಲ. ಹಾಗೆಯೇ ಮಹಾದೇವ ಭೂಪಾಲ ಬಾವಿ ತೋಡಕತ್ತಿದ್ದ. ಯಾವ ಬಾವಿ? ಚಕ್ರಾಧಿಪತ್ಯದ ಬಾವಿ. ಏನೀಗ ಆರಾಮ ರಾಜ ಅದಾನ, ಮಸ್ತಾಗಿರ್ಬೋದಾಗಿಲ್ಲ. ಎಲ್ಲರನ್ನ ಸೋಲಿಸಿ ನಾನು ಚಕ್ರಾಧಿಪತ್ಯ ಆಗ್ಬೇಕಂತಿದ್ದಲ್ಲ ಅಂತ ಮಹಾದೇವ ಭೂಪಾಲನಿಗೆ ಶರಣರ ಒಂದು ಮಾತು ಹೆಂಗ ಸುಳಿತು. ಚಿಂತೆ ಮರೆಯಾಯಿತು, ಚಿಂತನ ಪ್ರಾರಂಭಿಸಿದ. ಅದಕ್ಕ ಅವ್ರಂತಾರ, ಈ ಆನೆ, ಒಂಟಿ, ಕುದುರೆ, ಬಂಡಿ ಬಂಡಾರ ಇದ್ದದ್ದು ಏನ್ ಮಾಡೋದಪ್ಪ, ತಗೊಂಡು ಏನ್ ಮಾಡಲಿ? ನಾನು ಊಟ ಮಾಡೋದು ಒಂದು ಮುಟ್ಟಿಗೆ ಅಕ್ಕಿ ಸಾಕಲ್ಲೇನು? ನಾನೊಂದು ಆಕಳ ಹಾಲು ಕುಡಿತೀನಿ, ಒಂದು ಗ್ಲಾಸ್ ಹಾಲು ಸಾಕಲ್ಲೇನು? ತೃಪ್ತಿ ಆಗ್ತದೆ. ಈ ಉರುಳಿಲ್ಲದ ಸಂಸಾರ, ಈ ಸಂಸಾರದಾಗ ಮುಳುಗಿದವ್ರದ್ದೆಲ್ಲದು ಉರುಳಿಲ್ಲದ ಸಂಸಾರ. ಇದು ನೆಚ್ಚಿ ಕೆಡಬೇಡ ಅಂದ. ಅವ ಎಲ್ಲಿಗೆ ಬಂದ, ಎಲ್ಲಿ ಹೋದ್ರೆ ಸಮಾಧಾನ ಸಿಗ್ತದ ಅಲ್ಲಿ ಹೋಗ್ಬೇಕಂತ ತಿಳ್ಕೊಂಡು ಕಲ್ಯಾಣಕ್ಕೆ ಬಂದ. ಕಲ್ಯಾಣ ಅಂದ್ರ ಸಮಷ್ಟಿಯ ಕಲ್ಯಾಣ, ವ್ಯಕ್ತಿಯ ಕಲ್ಯಾಣ. ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಕಲ್ಯಾಣ ಜೊತೆಯಲ್ಲಿ ಸಮಷ್ಟಿಯ ಕಲ್ಯಾಣಕ್ಕಾಗಿ ಏನಪ್ಪ ಅಂದ್ರೆ ದುಡಿತಾ ಇದ್ದಾರೆ. ಅಂತಹ ಕಲ್ಯಾಣ ಏನ್ ಮಾಡಿದ ಮಹಾದೇವ ಭೂಪಾಲ? ಅಡವ್ಯಾಗ ಹೋಗಿ ಊರಾಗ ಕಟ್ಟಿಗೆ ತಂದು ಮಾರಾಟ ಮಾಡಿದ.
ಬಂದ ದುಡ್ಡಿನಿಂದ ಒಂದಿಷ್ಟು ಜ್ವಾಳ ತಗೊಂಡದನ್ನು ಬೀಸಿ ಅಂಬಲಿ ಮಾಡಿ 4 ಜನರಿಗೆ ಏನಪ್ಪ ಅಂದ್ರೆ ಉಣಿಸಿ ಉಳಿದದನ್ನ ತಾನು ಕುಡಿದು ಸಂತೃಪ್ತಿಯ ಬದುಕನ್ನು ಬದುಕ್ತಿದ್ದ ಇಂಥ ಮಹಾದೇವ ಭೂಪಾಲನಿಗೆ ಮಾತಾಡ್ತಿದ್ರು ಜನ. ಮಾತಾಡೋರೆ ಯಾರಿಗೆ ಬಿಟ್ಟಾರೆ ಹೇಳಿ? ಎಲ್ಲರಿಗೆ ಮಾತಾಡೋರೆ ಅವರು. ಮಹಾದೇವ ಭೂಪಾಲ ಒಂದು ದಿನ ತಲೆ ಮೇಲೆ ಕಟ್ಟಿಗೆ ವರಿ ಹೊತ್ಕೊಂಡು ಹೊಂಟಿದ್ದ. ಕೇಳಿದ್ರು 4 ಜನ, ನೀವು ಮಹಾದೇವ ಭೂಪಾಲರಲ್ಲಿ ಏನಂದ್ರು? ಎಲ್ಲದಂದವ, ನಾನು ಕಾಶ್ಮೀರ ಒಳಗೆ ಬಿಟ್ಟು ಬಂದೀನಿ, ನಾನೀಗ ಸಾಮಾನ್ಯ ಮನುಷ್ಯ, ಮೋಳಯ್ಯ ಮಾರಯ್ಯ, ಕಟ್ಟಿಗೆ ಕಡದು ಮಾರೋ ಮಾರಯ್ಯ ನಾನು ಅಂದ. ಅವಾಗ ಅವರು ನಕ್ ಕೇಳ್ತಾರೆ, ಎಂತ ಹುಚ್ಚಿದೆ ನೀನು, ಅಲ್ಲೋ ಅರಮನೆಯೊಳಗೆ ಆನಂದವಾಗಿದ್ದಿ, ಈ ಕಟ್ಟಿಗೆ ಕಡದು ಮಾರಾಟ ಮಾಡಕತ್ತಿಯಲ್ಲ, ಏನು ಸುಖ ಐತಿ ನಿನಗಂತ ಕೇಳಿದ್ರು. ಅವಾಗ ಮಹಾದೇವ ಭೂಪಾಲ್ ಅಂತಾನ, ಕೇಳಿ ಮಹಾಜನಗಳು, ನನ್ನ ಸುಖ ಕೇಳಕತ್ತಿರಲ್ಲ ಕೇಳಿ. ನಾನು ಕಾಶ್ಮೀರದ ಅರಸನಾಗಿದ್ದಾಗ, ಮಹಾದೇವ ಭೂಪಾಲನಾಗಿದ್ದಾಗ ಈ ತಲೆಯ ಮೇಲೆ ಬಂಗಾರದ ಕಿರೀಟ, ಇವತ್ತ ಕಲ್ಯಾಣದ ಬೀದಿ ಒಳಗ ಕಟ್ಟಿಗೆ ವರಿ ಐತಿ. ನಾನು ಮಹಾದೇವ ಭೂಪಾಲನಾಗಿದ್ದಾಗ, ಚಕ್ರವರ್ತಿ ಆಗಿದ್ದಾಗ ಬಂಗಾರದ ತಟ್ಟಿಯೊಳಗೆ ಮೃಷ್ಟಾನ್ನ ಭೋಜನ. ಇವತ್ತ ಕಲ್ಯಾಣದ ಬೀದಿಯೊಳಗ ಮಣ್ಣಿನ ಮುಚ್ಚಳದೊಳಗೆ ಅಂಬಲಿ ಕುಡಿಯಾಕತ್ತೀನಿ. ನಾನು ಕಾಶ್ಮೀರದ ಮಹಾರಾಜನಾಗಿದ್ದಾಗ ಬಂಗಾರದ ಪಲ್ಲಂಗ ಮೇಲೆ ಮಲಗುತ್ತಿದ್ದೆ, ದಾಸಿಯರು ಕೈಕಾಲು ಒತ್ತಿದ್ರು, ಗಾಳಿ ಬೀಸ್ತಿದ್ರು. ನಾನು ಹೊರಗಡೆ ಹೊಂಟ್ರ ಬಹುಪರಾಕಗಳು ಹೇಳ್ತಿದ್ರು. ಇವತ್ತು ಅದಾವುದೇ ಇಲ್ಲ. ಕಲ್ಯಾಣದ ಬೀದಿ ಒಳಗೆ ಅಂಬಲಿ ಕುಡಿದು ಹರಟ್ಟು ಚಾಪಿ ಮೇಲೆ ಮಲಗಿ ನಾನು. ಆ ವೈಭವ ಇಲ್ಲ, ರಾಜ ವೈಭವ ಇಲ್ಲ, ಚಕ್ರಾಧಿಪತ್ಯದ ವೈಭವ ಇಲ್ಲ. ಆದರೂ ಕೂಡ ಏನಪ್ಪ ಅಂದ್ರೆ ಈ ಕಲ್ಯಾಣದ ಬೀದಿ ಒಳಗ, ಈ ಕಲ್ಯಾಣದ ಅಂಗಳದೊಳಗ ನಾನು ಆ ಕಾಶ್ಮೀರದ ಮಹಾದೇವ ಭೂಪಾಲನಾಗಿದ್ದಾಗ ಏನು ಸುಖ ಇತ್ತಲ್ಲ, ಅದಕ್ಕಿಂತಲೂ 1000 ಪಟ್ಟು ಆನಂದವನ್ನು ಅನುಭವಿಸ್ಲಿಕ್ಕತ್ತೇನೆ. ಕಾರಣ ಅಂತ ಕೇಳಿದ್ರ ಬಸವಣ್ಣನವರ ಅನುಭವದ ನುಡಿಗಳು ನನ್ನ ಕರ್ಣಪಟಲದ ಮೇಲೆ ಬೆಳೀತಾ ಇದ್ದಾವೆ. ಕರಿಯ ನಿತ್ತಡೆ ವಲ್ಲೆ, ಶಿರಿಯ ನಿತ್ತಡೆ ವಲ್ಲೆ, ಇರಿದಪ್ಪ ರಾಜವನಿತ್ತಡು ಅಲ್ಲೇ, ನಿಮ್ಮ ಶರಣರ ಸುಳ್ಳುಡಿಗಳು ಒಂದರಗಳಿತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ದಾಶಮಾನ ಹೇಳ್ತಾರೆ, ಕರಿಯ ನಿತ್ತಡು ಅಲ್ಲೇ, ಶಿರಿಯ ನಿತ್ತಡು ಅಲ್ಲೇ, ಇರಿದಪ್ಪ ರಾಜವನಿತ್ತಡು ಅಲ್ಲೇ, ನಿಮ್ಮ ಶರಣರ ಸುಳ್ಳುಡಿಗಳು ಒಂದರಗಳಿತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ಏನ್ ಶರಣರು ಏನು ಬ್ಯಾಡ ಅಂದಿದ್ರು, ಅದು ಇವತ್ತು ನಮಗೆ ಬೇಕಾಗ್ಯದ. ಅದಕ್ಕಾಗಿ ನಾವು ದುಃಖ ತಪ್ತರಾಗಿದ್ದೀವಿ. ಯಾವುದು ಬ್ಯಾಡ ಅಂದಿದ್ರು ಅದರಿಂದ ಬೆನ್ನತ್ತೀವಲ್ಲ, ಅದಕ್ಕೆ ನಮಗೆ ದುಃಖ ಆಗ್ಯದ. ಅದಕ್ಕೆ ಬಂಧುಗಳೇ, ಇವತ್ತ ಅವೆಲ್ಲವನ್ನ ಒಂದಿಷ್ಟು ಬದಿಗೆ ಸರಿಸಿ ಶರಣರ ಅನುಭವದ ಮೂಸೆಯಿಂದ ಮೂಡಿ ಬಂದಿರತಕ್ಕಂಥ ಜ್ಞಾಪದ ನುಡಿಗಳನ್ನ ಕೇಳಿದರೆ ನಮ್ಮ ಜೀವನ ಸಂತೃಪ್ತಿ ಆಗ್ತದ. ಅದಕ್ಕಾಗಿ ನಾವಿವತ್ತ ಸಮಾಧಾನ, ಶಾಂತಿ, ಆನಂದ, ಸುಖವನ್ನ ಪಡಿಬೇಕಾಗಿತ್ತು ಅಂದ್ರೆ, ಚಿಂತೆಯಿಂದ ದೂರ ಆಗಬೇಕಾಗಿತ್ತಂದ್ರ ಶರಣರ ಒಂದು ಮಾತು ನಮ್ಮ ಜೀವನ ದಿಕ್ಕನ್ನು ಬದಲಾಯಿಸ್ತದ. ಅದಕ್ಕೆ ಆ ನಿಟ್ಟಿನೊಳಗ ಇಂಥ ಶರಣರ ವಚನಗಳನ್ನ ಕೇಳಿ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಿಕೊಳ್ಳೋಣ. ಶರಣರ ವಚನದಿಂದ ನಮ್ಮ ಅನಂತ ಜನ್ಮದ ಬಂಧನದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಭಕ್ತಿ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತುಗಳನ್ನ ಗುರು ಬಸವಚರಣಕ್ಕೆ ಅರ್ಪಿಸ್ತಾ ಇದ್ದಾನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೆ ಶರಣು ಶರಣಾರ್ಥಿ.